SSLC ಮತ್ತು ITI ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸ್ನೇಹಿತರೆ, ಆರೋಗ್ಯ ರಿಕ್ರೂಟ್ಮೆಂಟ್ ಗ್ರೂಪ್ ಡಿ ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಅಲ್ಲಿ ಸುಮಾರು 22,000 ಪೋಸ್ಟ್ ಅನ್ನು ನೇಮಕಾತಿ ಮಾಡಿದ್ದಾರೆ ಸ್ನೇಹಿತರೆ. 2024ರಲ್ಲಿ 40,000 ಪೋಸ್ಟ್ ಅನ್ನು ಬಿಡುಗಡೆ ಮಾಡಿದ್ರು NTPC ಅಲ್ಲಿ. ಅದೇ ರೀತಿಯಾಗಿ 2025ರಲ್ಲಿ ಮತ್ತೆ 33,000 ಪೋಸ್ಟ್ ಅನ್ನು ನೇಮಕಾತಿ ಮಾಡಿದ್ರು. ಈಗಾಗಲೇ ಅದು ಎಕ್ಸಾಮ್ ಇವತ್ತು ನಿನ್ನೆ ಆಲ್ರೆಡಿ ಎಕ್ಸಾಮ್ ನಡೀತಾ ಇದೆ. ಅದೇ ರೀತಿಯಾಗಿ 2026 ಜನವರಿ ತಿಂಗಳಲ್ಲಿ 22,000 ಪೋಸ್ಟ್ ಅನ್ನು ನೇಮಕಾತಿ ಮಾಡಿದ್ದಾರೆ SSLC ITI ಪಾಸ್ ಆದ ವಿದ್ಯಾರ್ಥಿಗಳು. ಮತ್ತೆ ಇದು SSLC ITI ಮತ್ತು ಡಿಪ್ಲೊಮಾ ಡಿಗ್ರಿ ಯಾರು ಬೇಕಾದ್ರೂ ಈ ಅಪ್ಲಿಕೇಶನ್ ಅನ್ನು ಹಾಕಬಹುದು. SSLC ಪಾಸ್ ಆದ ನಂತರ ಯಾರೇ ಬೇಕಾದ್ರೂ ಈ ಅಪ್ಲಿಕೇಶನ್ ಅನ್ನ ಅರ್ಹತೆ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಇದರ ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ 18 ವರ್ಷದಿಂದ ಹಿಡಿದು 33 ವರ್ಷದ ಒಳಗಡೆ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಪುರುಷರು ಮತ್ತು ಮಹಿಳೆಯರು ಈ ಇಬ್ಬರು ಅಪ್ಲಿಕೇಶನ್ ಅನ್ನು ಹಾಕಬಹುದು ಸ್ನೇಹಿತರೆ. ಈ ಅಪ್ಲಿಕೇಶನ್ ಅನ್ನ 2026 ಜನವರಿ 20ನೇ ತಾರೀಕಿಂದ ಈ ಅಪ್ಲಿಕೇಶನ್ ಅನ್ನ ಸ್ಟಾರ್ಟ್ ಆಗುತ್ತೆ. ಈ ಕೊನೆ ದಿನಾಂಕನ ನೋಡೋದಾದ್ರೆ ಸ್ನೇಹಿತರೆ 2026 ಫೆಬ್ರವರಿ 20ನೇ ತಾರೀಕು ಈ ಅಪ್ಲಿಕೇಶನ್ ಅನ್ನ ಕ್ಲೋಸ್ ಆಗುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ರು ನಿಮ್ಗೆ ಇಷ್ಟ ಆದ್ರೆ ಅವರು ಇವಾಗಲಿಂದಲೇ ಪ್ರಿಪರೇಷನ್ ಆಗ್ರೆ. ಯಾಕಂತಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ನೇಮಕಾತಿ ಆಗಿರೋದ್ರಿಂದ ಆಲ್ ಓವರ್ ಇಂಡಿಯಾ ಈ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ ಸ್ನೇಹಿತರೆ. ಎಕ್ಸಾಮ್ ಅಂತೂ ಕಾಂಪಿಟೇಷನ್ ಅಲ್ಲಿ ತುಂಬಾ ಟಫ್ ಇರುತ್ತೆ. ಇವಾಗಲಿಂದಲೇ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಇದೆ ಇದಕ್ಕೆ. ಇದು ಸೆಂಟ್ರಲ್ ಗವರ್ಮೆಂಟ್ ನೇಮಕಾತಿ ಆಗಿರೋದ್ರಿಂದ ಸ್ನೇಹಿತರೆ ಇದು ಪರ್ಮನೆಂಟ್ ನೇಮಕಾತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಪೆಂಡಿಕ್ಸ್ ಇಲ್ಲ. ಅಪೆಂಡಿಕ್ಸ್ ಅಂತಂದ್ರೆ ನಿನ್ನ ಜಾಯಿನ್ ಮಾಡ್ಕೊಂಡು 1 ವರ್ಷ ಆದ ನಂತರ ಇದನ್ನ ನಿನ್ನ ತೆಗೆದಾಕ್ತಾರೆ ಕೆಲಸದಿಂದ. ಸೊ ಇದು ಆತರ ಅಲ್ಲ, ಇದು ಪರ್ಮನೆಂಟ್ ಜಾಬ್. ಒಂದ್ಸತಿ ನೇಮಕಾತಿ ಐತಂದ್ರೆ ಯಾವುದೇ ಕಾರಣಕ್ಕೂ ತೆಗಿಯಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ಯಾಲರಿ ವೇತನ ನೋಡಿದ್ರೆ ಸ್ನೇಹಿತರೆ 18,000ದಿಂದ ಹಿಡಿದು 1.5 ಲಕ್ಷವರೆಗೂ ಸ್ಯಾಲರಿ ವೇತನ ಇರುತ್ತೆ. ನೀವು ಯಾವ್ದು ಜಾಬ್ ಅನ್ನ ಆಯ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಜಾಬ್ ಬಿಟ್ಟಿದ್ದಾರೆ ಅಂದ್ರೆ ಸ್ನೇಹಿತರ ಮೊದಲನೇದಾಗಿ ನೋಡಿದ್ರೆ ಅಸಿಸ್ಟೆಂಟ್ ಟ್ರ್ಯಾಕ್ ಮಿಷಿನ್, ಹಾಗೇನೆ ಅಸಿಸ್ಟೆಂಟ್ ಬ್ರಿಡ್ಜ್, ಟ್ರ್ಯಾಕ್ ಮೇಂಟೈನರ್, ಹಾಗೇನೆ ಅಸಿಸ್ಟೆಂಟ್ TRD, ಅಸಿಸ್ಟೆಂಟ್ ಲೋಕೋಸೆಟ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಆಪರೇಷನ್ಸ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ TLD/AC, ಅಸಿಸ್ಟೆಂಟ್ C&W, ಪಾಯಿಂಟ್ಸ್ಮೈನ್, ಆಮೇಲೆ ಅಸಿಸ್ಟೆಂಟ್ SNT. ಇಷ್ಟೊಂದು ನೇಮಕಾತಿಗೆ ಓವರ್ ಆಲ್ ಸೇರಿ 22,000 ಪೋಸ್ಟ್ ಅನ್ನು ನೇಮಕಾತಿ ಮಾಡಿದ್ರೆ ಇಷ್ಟರಲ್ಲಿ ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಬಹುದು ಸ್ನೇಹಿತರೆ. ನೀವು ಟ್ರ್ಯಾಕ್ ಮೇಂಟೈನರ್ ಅಂತ ಹೋದ್ರೆ ಗ್ರೂಪ್ 4 ಅದರಲ್ಲಿ ಬಂದ್ಬಿಟ್ಟು 11,000 ಪೋಸ್ಟ್ ಅನ್ನು ನೇಮಕಾತಿ ಆಗಿದೆ. ಹಾಗೇನೆ ಪಾಯಿಂಟ್ಸ್ಮನ್ B ಅದರಲ್ಲಿ ಬಂದ್ಬಿಟ್ಟು 5,000 ಪೋಸ್ಟ್, ಅಸಿಸ್ಟೆಂಟ್ S&T ಅದರಲ್ಲಿ ಬಂದ್ಬಿಟ್ಟು 1,500 ಪೋಸ್ಟ್. ಈ ತರ ಓವರ್ ಆಲ್ ಎಲ್ಲದಕ್ಕೂ ನೇಮಕಾತಿ ತಗೊಂಡು 22,000 ಪೋಸ್ಟ್ ಅನ್ನು ನೇಮಕಾತಿ ಮಾಡ್ತಾರೆ. ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು ಸ್ನೇಹಿತರೆ. SSLC ಪಾಸ್ ಆದರೂ ಕಾಂಪಿಟೇಷನ್ ಎಕ್ಸಾಮ್ ಏನಾದ್ರು ಬರಿತಾ ಇದ್ರೆ ಸೊ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಷ್ಟೊಂದು ನೇಮಕಾತಿ ಯಾವುದೇ ಕಾರಣಕ್ಕೂ ಬೇಗ ಬಿಡುವುದಿಲ್ಲ. RRB ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಇದು ಥರ್ಡ್ ಟೈಮ್ ನೋಡ್ತಾ ಇರೋದು ಈ ತರ 2024ರಿಂದ ಇಲ್ಲಿ ಗಂಟೆನು. ಒಂದ್ಸತಿ 40,000 ಪೋಸ್ಟ್ ಅನ್ನು ನೇಮಕಾತಿ ಮಾಡಿದ್ರು. ಹಾಗೇನೆ 33,000 ಪೋಸ್ಟ್ 2020ರಲ್ಲಿ ನೇಮಕಾತಿ ಮಾಡಿದ್ರು. ಈಗ 2026ಕ್ಕೆ 22,000 ಪೋಸ್ಟ್ ಅನ್ನು ನೇಮಕಾತಿ ಮಾಡ್ತಾ ಇದ್ದಾರೆ.